ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅಕ್ಷತಾ. ಇವತ್ತು ಬ್ಯಾಚುಲರ್ಸ್ಗೆ ಅಂತಲೇ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿನೇ ಇದು. ರಸಮ್ಗೆ, ಟೊಮೆಟೊ ಸಾರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಈಸಿಯಾದ ರೆಸಿಪಿ ಇದು, ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅರ್ಶಿನದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪೌಡರ್, ಇದು ಚಿಲ್ಲಿ ಪೌಡರ್ ಮನೇಲೇ ಮಾಡಿರೋ ಅಂಥದ್ದು, ಒಣಮೆಣ್ಸಿನ್ಕಾಯಿನ ಹುರಿದು ಮಾಡಿರೋ ಅಂಥದ್ದು, ಉಪ್ಪು, ಎಣ್ಣೆ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅದು ಚೆಚ್ಕೊಂಡಿರೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅರ್ಧ ಕೆ ಜಿ ಚಿಕನ್ ನಾವಿವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಅರ್ಧ ಕೆ ಜಿಗೆ ಹಾಕಿದ್ರೆ. ನೆಕ್ಸ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ನಾನು ಚೆಚ್ಕೊಂಡಿದ್ದೀನಿ. ಆ ಚೆಚ್ಕೊಂಡಿರೋದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪೇಸ್ಟ್ ಹಾಕೋಕ್ಕೆ ಹೋಗ್ಬೇಡಿ, ಚೆಚ್ಕೊಂಡು ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ನಾನಿವಾಗ 3 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಈ ಖಾರದ ಪುಡಿ ಮನೇಲೇ ಮಾಡಿರೋ ಅಂಥದ್ದು. ಕಲರ್ ಚೆನ್ನಾಗಿರುತ್ತೆ, ಆದರೆ ಖಾರ ಕಮ್ಮಿ. ನಿಮಗೆ ಖಾರ ಬೇಕಾದರೆ 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನೂ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕ್ಕೋತಾ ಇದ್ದೀನಿ. 4 ಸ್ಪೂನು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಸ್ಪೂನ್ ಅಂದರೆ ನಾನು ಇವಾಗ ಹಾಕ್ತಾಯಿದ್ದೀನಲ್ಲ, ಆ ಸ್ಪೂನ್ ಲೆಕ್ಕದ ಪ್ರಕಾರ ನಾನು ಹಾಕ್ತಿರೋದು. ನಿಮಗೆ ಬೇಕಾದ್ರೆ ದೊಡ್ಡ ಸ್ಪೂನ್, ನಾವೇನು ಟಿಫಿನ್ ತಿಂತೀವಲ್ಲ ಆ ಸ್ಪೂನಲ್ಲಾದರೆ 1 ಸ್ಪೂನು ಗರಂ ಮಸಾಲ, 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಶಿನದ ಪುಡಿ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ 2 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಆಮೇಲೆ ಬೇಕಾದ್ರೆ ರುಚಿ ನೋಡಿ ಉಪ್ಪನ್ನ ಹಾಕ್ಕೋಬೋದು. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪನ್ನ, ಆ ಕೊತ್ತಂಬರಿ ಸೊಪ್ಪನ್ನ ಇವಾಗ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಾದಮೇಲೆ ನಾನಿವಾಗ ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 1 ಫುಲ್ಲು ಹಾಕ್ಬೋದು. ನಾನಿಲ್ಲಿ ಅರ್ಧ ಸಾಕು ಅಂತ ಅರ್ಧ ಹಾಕಿದ್ದೀನಿ. ಯಾಕಂದರೆ ಲಾಸ್ಟಿಗೆ ಒಂದ್ಸಲಿ ನಾವು ನಿಂಬೆಹಣ್ಣು ಹಾಕಬೇಕು, ಅದಕ್ಕೋಸ್ಕರ. ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ಆದಮೇಲೆ ನಾವಲ್ಲಿ ಬೌಲಲ್ಲಿ ಎಣ್ಣೆ ತೊಗೊಂಡಿದ್ವಿ ಅಲ್ವಾ, ಆ ಎಣ್ಣೆನ ಇದಕ್ಕೆ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಹಾಕ್ಕೊಂಡು ಆದಮೇಲೆ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ವಲ್ಲ, ಆ ಕರ್ಬೇವಿನ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು 2 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ 2 ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಆಗ್ಬೋದು ಅಂದ್ಬಿಟ್ಟು ನಾನು 2 ಮೆಣಸಿನ್ಕಾಯಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಅದು ಚಿಕನ್ ಎಲ್ಲ ಮಸಾಲನೂ ಇಟ್ಕೋಬೇಕು. ಎಲ್ಲ ಹಿಡಿದು ಆದಮೇಲೆ ಇದನ್ನು ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿಡಿ. ಅರ್ಧ ಗಂಟೆ ಮ್ಯಾರಿನೇಟ್ ಆದಮೇಲೆ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಚಿಕನ್ನ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ, ಅದು ಇವಾಗ ಮ್ಯಾರಿನೇಟ್ ಆಗಿದೆ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋ ಚಿಕನ್ಗೂ ಕೂಡ ಎಣ್ಣೆ ಹಾಕಿರ್ತೀವಲ್ಲ, ಇಲ್ಲಿ ಚಿಕನ್ನ ಅಂಟಬಾರ್ದು ಅಂತ ಒಂದೇ ಒಂದು ರೀಸನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಏನು ನಾವು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅಷ್ಟು ಚಿಕನ್ನ ನೀವು ಇಲ್ಲಿ ಫ್ರೈಗೆ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಇದಕ್ಕೆ ಚೆನ್ನಾಗಿ ಹಾಗೆ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸೊ ದಟ್ ಆವಾಗ ನಿಮಗೆ ತಳ ಹಿಡಿಯೋಲ್ಲ. ನೀರೆಲ್ಲ ಹಾಕ್ಕೊಂಡು ಆದಮೇಲೆ ಇದನ್ನು ಒಂದು ಲಿಡ್ನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ನಾವು ಚಿಕನ್ನ ಏನು ಫ್ರೈ ಮಾಡೋಕ್ಕೆ ಹಾಕಿರ್ತೀವಲ್ಲ, ಆ ಲಿಡ್ನ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತಳ ಹಿಡಿಬಾರ್ದು. ನೋಡಿ, ಬಿಸಿ ಬಿಸಿ ಚಿಕನ್ ಫ್ರೈ ರೆಡಿ ಆಗಿದೆ. ಈ ರೆಸಿಪಿನ ನೀವು ರಸಮ್ಗೆ ಅಥವಾ ಟೊಮೆಟೊ ಸಾರು ಅಥವಾ ಈಸಿಯಾಗಿ ಪಟ್ಟಂತ ಮಾಡ್ಕೋಬೇಕು ಅಂದರೆ ಈ ರೆಸಿಪಿ ನೀವು ಮಾಡ್ಕೋಬೋದು. ಬರೀ ಬ್ಯಾಚುಲರ್ಸ್ಗೆ ಅಲ್ಲ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.